ಯಾರ್ಯಾರೆಲ್ಲ ಯು ಪಿ ಐ ಆ್ಯಪ್ಗಳನ್ನು ಬಳಸ್ತಾ ಇದ್ದೀರಾ ಎಲ್ರಿಗೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಸೊ ಯಾರ್ಯಾರೆಲ್ಲ ಗೂಗಲ್ ಪೇ ಆಗಿರಲಿ, ಫೋನ್ಪೇ ಆಗಿರಲಿ, ಪೇಟಿಎಮ್ ಆಗಿರಲಿ ಈ ರೀತಿಯಾದಂಥ ಆ್ಯಪ್ಗಳನ್ನು ಬಳಸ್ತಾ ಇದ್ದೀರಾ ಅಂದರೆ ಎಲ್ರಿಗೂ ಕೂಡ ಒಂದು ಸಿಹಿ ಸುದ್ದಿಯನ್ನು ತಂದಿದ್ದೀನಿ. ಈ ಮೊದಲಿಗೆ ಯಾರಾದರೂ ಪೇಮೆಂಟ್ ಮಾಡಬೇಕು ಅಂತ ಅಂದರೆ ಆವಾಗ ಏನಾದರೂ ಫೇಲ್ ಆಯಿತು ಅಂತ ಅಂದರೆ ತುಂಬಾ ಟೆನ್ಷನ್ ಮಾಡ್ಕೊಳ್ತಾ ಇದ್ರು. ಯಾಕೆ ಅಂದರೆ ಹಣ ಕಟ್ಟಾಗೋಗ್ಬಿಡ್ತಿತ್ತು ನಮ್ಮ ಒಂದು ಅಕೌಂಟಿಂದ, ಆದರೆ ಟ್ರಾನ್ಸಾಕ್ಷನ್ ಅನ್ನುವಂಥದ್ದು ಫೇಲ್ ಆಗೋಗಿ ಇರ್ತಿತ್ತು. ಹಾಗಾಗಿ ತುಂಬಾ ಅದು ಪ್ರೊಸೀಜರ್ ಅನ್ನುವಂಥದ್ದು ತುಂಬ ಜಾಸ್ತಿನೇ ಇರ್ತಿತ್ತು, ಬ್ಯಾಂಕ್ಗೆ ಹೋಗಬೇಕಾಗಿತ್ತು, ಈ ಥರ ಎಲ್ಲ ಇರ್ತಿತ್ತು. ಆದರೆ ಇವಾಗ ಆ ಥರದ ಎಲ್ಲ ಒಂದು ದೊಡ್ಡ ಬದಲಾವಣೆಯನ್ನೇ ತಂದಿರೋ ಅಂಥದ್ದು. ಅದು ಏನು ಅಂತ ಹೇಳ್ತೇನೆ, ಎಲ್ಲರೂ ಕೂಡ ತಿಳ್ಕೊಳ್ಳಿ. ಯಾಕೆ ಅಂತಂದರೆ ಇವಾಗ ನಮಗೆ ಅವಶ್ಯಕತೆ ಇಲ್ದಲೇ ಇರಬಹುದು, ಆದರೆ ಯಾವತ್ತೋ ಒಂದು ದಿನ ನಮಗೆ ಅವಶ್ಯಕತೆಗೆ ಬರುತ್ತೆ ಇದು. ಹಾಗಾಗಿ ನೀವು ವಿಷಯಗಳನ್ನು ತಿಳ್ಕೊಂಡ್ರೆ ಅದರಿಂದ ಲಾಸ್ ಏನೂ ಇಲ್ಲ ಅಲ್ವಾ. ಹಾಗಾಗಿ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಯಾರೆಲ್ಲ ಮೊದಲ ಬಾರಿಗೆ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಡ ಮಾಡ್ದಲೇ ವಿಡಿಯೋನ ಸ್ಟಾರ್ಟ್ ಮಾಡಿಬಿಡ್ತೇನೆ. ನೋಡಿ ಸ್ನೇಹಿತರೆ, ಇತ್ತೀಚೆಗೆ ಟೆಕ್ನಾಲಜಿ ಅಂತೂ ಎಷ್ಟು ಮುಂದುವರಿತಾ ಇದೆಯೋ ಅದೇ ರೀತಿಯಾಗಿ ಯು ಪಿ ಐ ಆ್ಯಪ್ಗಳ ಟ್ರಾನ್ಸಾಕ್ಷನ್ ಕೂಡ ಅಷ್ಟೇ ದೊಡ್ಡದಾಗಿ ಬೆಳವಣಿಗೆ ಆಗ್ತಾ ಇದೆ ಅಂತಲೇ ಹೇಳಬಹುದು. ಯಾಕೆ ಅಂತಂದರೆ ನಾವು ಎಲ್ಲಿಗೆ ಹೋಗಬೇಕು ಅಂತ ಅಂದರೆ ಯಾವಾಗಲೂ ಕೂಡ ಹಣವನ್ನು ಕ್ಯಾರಿ ಮಾಡೋದಿಲ್ಲ ಅಲ್ವಾ, ಕ್ಯಾಶನ್ನು. ಬಟ್ ಮೊಬೈಲ್ನಂತೂ ಇದ್ದೇ ಇರುತ್ತೆ. ಸೊ ನಾವು ಆನ್ಲೈನ್ ಪೇಮೆಂಟನ್ನೇ ಮಾಡಿಬಿಡ್ತೀವಿ. ಎಲ್ಲಿಗೆ ಹೋದರೂ ಕೂಡ ನಾವು ಏನೇ ಒಂದು ತರಕಾರಿ ತೊಗೊಂಡ್ಲಿ ಇಲ್ಲ ಏನೇ ಒಂದು ಬೈ ಮಾಡಬೇಕು ಅಂತಂದರೂ ಕೂಡ ಯು ಪಿ ಐ ಆ್ಯಪ್ಗಳನ್ನು ಬಳಸ್ಕೊಂಡು ನಾವು ಆರಾಮಾಗಿ ಪೇಮೆಂಟನ್ನು ಮಾಡ್ತಾ ಇರ್ತೀವಿ, ಟ್ರಾನ್ಸಾಕ್ಷನನ್ನು ಮಾಡ್ತಾ ಇರ್ತೀವಿ. ಆದರೆ ಹಣದ ವಹಿವಾಟನ್ನು ಮುಂಚೆ ಮಾಡಬೇಕಾಗಿದ್ದರೆ ಬ್ಯಾಂಕ್ಗೆ ಹೋಗಬೇಕಾಗಿರ್ತಿತ್ತು. ಬ್ಯಾಂಕಲ್ಲಿ ಏನಾಗ್ತಾ ಇತ್ತು ಅಂತ ಅಂದರೆ ಲಿಮಿಟ್ ಇರ್ತಿತ್ತು. ನಾವು ಪ್ರತಿದಿನ ಯಾವಾಗಂದರೆ 24/7 ನಾವು ಹಣದ ವಹಿವಾಟು ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಆದರೆ ನೋಡಿ ಯು ಪಿ ಐ ಆ್ಯಪ್ಗಳಿರೋದ್ರಿಂದ ಎಷ್ಟು ನಾವು ಈಸಿಯಾಗಿ ಪೇಮೆಂಟನ್ನು ಮಾಡ್ತಾ ಇರ್ತೀವಿ. ಆದರೆ ಇದರಿಂದ ಒಂದು ಸಮಸ್ಯೆನ ಕೂಡ ನಾವು ಎಲ್ಲ ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ತೀವಿ ಒಂದಲ್ಲ ಒಂದು ಟೈಮಲ್ಲಿ. ಏನು ಅಂತ ಅಂದರೆ ಪೇಮೆಂಟ್ ಅನ್ನುವಂಥದ್ದು ಫೇಲ್ ಆಗಿಬಿಟ್ಟಿರುತ್ತೆ. ಬ್ಯಾಂಕಿಂದ ಹಣ ಅನ್ನುವಂಥದ್ದು ಅಂದರೆ ನಮ್ಮ ಬ್ಯಾಂಕ್ ಅಕೌಂಟಿಂದ ಹಣ ಕಟ್ಟಾಗಿರುತ್ತೆ, ಆದರೆ ಟ್ರಾನ್ಸಾಕ್ಷನ್ನು ಫೇಲ್ ಆಗೋಗ್ಬಿಟ್ಟಿರುತ್ತೆ. ಆವಾಗ ಟೆನ್ಷನ್ ಆಗುತ್ತೆ, ನಮಗೆ ಏನು ಮಾಡೋದು ಅನ್ನೋವಂಥದ್ದು ಗೊತ್ತಾಗೋದಿಲ್ಲ, ಪ್ಯಾನಿಕ್ ಆಗಿಬಿಡ್ತೀವಿ. ಈ ಮೊದಲಿಗೆ ಯಾವ ಥರ ಇತ್ತು ಅಂತ ಅಂದರೆ ಈ ಒಂದು ಮನಿಯನ್ನು ಅಂದರೆ ಏನು ಅಮೌಂಟು ನಮಗೆ ಡಿಡಕ್ಟ್ ಆಗಿದೆ ಅಲ್ವಾ ಅದನ್ನು ವಾಪಸ್ ತಗೋಬೇಕು ಅಂತಂದರೆ ಬ್ಯಾಂಕ್ಗೆ ಹೋಗಬೇಕಾಗಿತ್ತು. ಬ್ಯಾಂಕಲ್ಲಿ ನಾವು ರಿಕ್ವೆಸ್ಟನ್ನು ಮಾಡಬೇಕಾಗಿ ಇರ್ತಿತ್ತು. ಬ್ಯಾಂಕ್ ಮುಖಾಂತರ ರಿಕ್ವೆಸ್ಟನ್ನು ನಾವು ಮಾಡಿಕೊಂಡು ಆಮೇಲೆ ಮರುಪಾವತಿಯನ್ನು ಮಾಡಿಸ್ಕೊಳ್ಬಹುದಾಗಿ ಇರ್ತಿತ್ತು. ಆದರೆ ಇವಾಗ ಆ ರೀತಿಯ ಟೆನ್ಷನ್ ಅನ್ನುವಂಥದ್ದೇ ಇರೋದಿಲ್ಲ. ಯಾಕೆ ಅಂತ ಅಂದರೆ ನಮ್ಮ ಭಾರತ ರಾಷ್ಟ್ರೀಯ ಪಾವತಿ ನಿಗಮ NPCI ಅನ್ನುವಂಥದ್ದು ಒಂದು ಹೊಸ ಮಹತ್ವದ ಬದಲಾವಣೆಯನ್ನು ಮಾಡಿರೋ ಅಂಥದ್ದು. ಚಾರ್ಜ್ ಬ್ಯಾಕ್ ರಿಕ್ವೆಸ್ಟನ್ನು ನಾವು ಅಕ್ಸೆಪ್ಟ್ ಆದರೂ ಮಾಡಬಹುದು, ರಿಜೆಕ್ಟ್ ಆದರೂ ಮಾಡಬಹುದು. ಈ ರೀತಿಯಾಗಿ ಆಪ್ಷನ್ ಕೂಡ ತೋರಿಸುತ್ತೆ, ಆಟೋಮೆಟಿಕ್ಕಾಗಿ ಇರುತ್ತೆ, ಸ್ವಯಂಚಾಲನೆ ಮಾಡಿರೋ ಅಂಥದ್ದು ಇದನ್ನು. ಸರಿನಾ ಸ್ನೇಹಿತರೆ? ಸೊ ನಾವೇನಾದರೂ ಒಂದು ವೇಳೆ ಫೇಲ್ ಆಯಿತು ಅಂತ ಅಂದರೆ, ಒಂದು ವೇಳೆ ಅದೇನಾದರೂ ಹಣ ಕಟ್ಟಾಗಿರುತ್ತೆ ಆದರೆ ಟ್ರಾನ್ಸಾಕ್ಷನ್ ಫೇಲ್ ಆಗಿರುತ್ತೆ ಅಂತಂದರೆ ಅದೇ ನಿಮಿಷ ನಾವೇನು ಮಾಡ್ಬೋದು, ಹಣವನ್ನು ವಾಪಸ್ ಪಡ್ಕೊಳ್ಬಹುದಾಗಿ ಇರುತ್ತೆ. ನನಗಂತೂ ಇದ್ರ ಬಗ್ಗೆ ತುಂಬಾ ಖುಷಿ ಇದೆ ಅಂತ ಹೇಳ್ತೇನೆ. ನಿಮ್ಗೇನು ಅನಿಸುತ್ತೋ ಇದ್ರ ಬಗ್ಗೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತು ವಿಡಿಯೋ ಏನಾದರೂ ಇನ್ಫಾರ್ಮೇಟಿವ್ ಆಗಿ ಉಪಯುಕ್ತವಾಗಿ ಅನ್ನಿಸ್ತು ಅಂತಂದರೆ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.